ಜಿಲ್ಲಾ ಎಸ್ಪಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ, ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳದಲ್ಲೇ ಪರಿಹಾರಕ್ಕೆ ಸೂಚನೆ. ಹುಣಸೂರು ಉಪವಿಭಾಗದ ವತಿಯಿಂದ ಸೋಮವಾರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ್ ಬಾಲದಂಡಿ ಐಪಿಎಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮ್ಮ ದೂರು ಹಾಗೂ ಅಹವಾಲುಗಳನ್ನು ಎಸ್ಪಿ ಅವರಿಗೆ ಸಲ್ಲಿಸಿದರು. ಕಾನೂನು ಸುವ್ಯವಸ್ಥೆ, ಸಂಚಾರ ಸಮಸ್ಯೆ ಮತ್ತು ಸೈಬರ್ ವಂಚನೆ, ಅಕ್ರಮ ಮದ್ಯ ಮಾರಾಟ, ಮಹಿಳೆಯರ ಮೇಲೆ ದೌರ್ಜನ್ಯ ಸೇರಿದಂತೆ ಹಲವು ಸಮಸ್ಯೆಗಳ ಬಗೆಹರಿಸುವಂತೆ ನಾಗರಿಕರು ಮನವಿಯನ್ನ ಮಾಡಿದರು. ಪ್ರತಿ ದೂರನ್ನ ತಾಳ್ಮೆಯಿಂದ ಆಲಿಸಿದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಸ್ಥಳದಲ್ಲೇ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವುದೇ ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಿದೆ. ದೂರು ನೀಡಲು ಯಾರು ಹಿಂಜರಿಯಬೇಡಿ ಅಂತ ಹೇಳಿದ್ರು. ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಸದಾ ಇದ್ದೇ ಇರುತ್ತದೆ ಅಂತ ಭರವಸೆಯನ್ನ ನೀಡಿದ್ರು. ಸಿಪಿಐ, ಪಿಎಸ್ಐಗಳು ಸೇರಿದಂತೆ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕ ಪ್ರಕಾಶ್, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಇನ್ನಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಇದುವರೆಗೆ ಹುಣಸೂರು ತಾಲೂಕಿನಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಲವಾರು ವಿಷಯಗಳ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಹಲವಾರು ವಿಷಯಗಳು ಅಂತಂದ್ರೆ ಮುಖ್ಯವಾಗಿ ಹುಣಸೂರು ಪಟ್ಟಣದಲ್ಲಿ ಜನಸಂಖ್ಯೆ ಜಾಸ್ತಿ ಅದ ಕೇಸ್ ಒಂದ್ ಮಾಡಿದೀವಿ. ಬಟ್ ನಮಗ್ ಮಾಹಿತಿ ಕೊಡಿ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರ? ಹಂಗ ಅಂಗಡಿಯಲ್ಲಿ ಏನಾದ್ರು ಮಾರಾಟ ಮಾಡ್ತಾ ಇದಾರ? ಮುಚ್ಚಿ ಆತರ ಇದ್ರೆ ಮಾಹಿತಿ ಆಡೈತೆ. ನಾವು ಹೋಗ್ಬೇಕಾದ್ರೆ ಎತ್ತಿಂದ ಬಿಡ್ತೀವಿ ಅಂತ ಗೊತ್ತಿಲ್ಲ. ಇಟ್ಲಿಂದ ಈ ಕಡೆಯಿಂದ ಮೈಸೂರು ಕಡೆ ಹೋಗ್ಬೇಕಾದ್ರೆ ಎರಡ ಕಡೆ ಎರಡು ಗುಂಡಿಗಳು ತುಂಬಾ ಡೇಂಜರ್ ಆಗೋದು. ಅವಕ್ಕೆ ಯಾವತ್ತು ಕೂಡ ಪ್ರಾಣಕ್ಕೆ ರಾಗಿ. ನಾನು ಕೂಡ ಒಂದ್ಸರಿ ಬಿದ್ದಿ ಎದ್ದಿದ್ದೀನಿ. ದಯಮಾಡಿ ಅದನ್ನ ಜಲ್ದಿ ಅವ್ರಿಗೆ PWD ಇದು ಸಂಬಂಧಪಟ್ಟ ಹೇಳಿ ಮಾಡಿಸ್ತಾರೆ. ಆಯ್ತಾಯ್ತು. ಎಲ್ರಿಗೂ ಸಹ ನಾನು ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಬಿಡಬೇಕಾ? ಅಲ್ಲಿ ಹೇಳ್ಕೊಂಡು ಬರ್ತಾರೆ, ಕರ್ಕೊಂಡು